ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಕಸದ ವಿಲೇವಾರಿ ಉಲ್ಬಣವಾಗಿದೆ. ಬಿಟಗಾನಹಳ್ಳಿ ಡಂಪಿಂಗ್ ಯಾರ್ಡ್ ಬಳಿ ಬೆಂಗಳೂರಿನ ಕಸ ವಿಲೇವಾರಿಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಬೆಂಗಳೂರು ನಗರದ ಹಲವೆಡೆ ಕಸದ ರಾಶಿ ಲಾರಿಗಳು ಹಾಗೆ ನಿಂತುಬಿಟ್ಟಿದ್ವು. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸದನದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಶಕ್ತಿಸೌಧದ ಮುಂದೆಯೇ ಕಳಪೆ ಕಾಮಗಾರಿ ಬಟಾಬೈಲಾಯಿತು. ಕೆಂಗಲ್ ಗೇಟ್ ಚಾಲುಕ್ಯ ಸರ್ಕಲ್ ಕಡೆ ಹೋಗುವ ಮುಖ್ಯ ರಸ್ತೆಯಲ್ಲಿ ರಸ್ತೆ ಕುಸಿದಿತ್ತು. ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಬೇಗ ಗುಂಡಿ ಮುಚ್ಚಿ ಅಂತ ವಾಹನ ಸವಾರರು ಕೇಳ್ತಾ ಇದ್ದಾರೆ. ಬೆಂಗಳೂರಿಂದ 50 ಕಿಲೋಮೀಟರ್ ದೂರಕ್ಕೆ ಯಾವ್ದಾದ್ರು ಗುಡ್ಡೆಗಳು ಪರವಾಗಿ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಯತ್ನ ಮಾಡಿ ನಮ್ಮ ಬೆಂಗಳೂರು MLAಗಳು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. 800 ಕೋಟಿ ರೂಪಾಯಿ ಅಂತೆ ಎಂತಕ್ಕೆ ಅವ್ರಿಗೆ ಡೆವಲಪ್ಮೆಂಟ್ ಕಾಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಇದ್ರ ಸರಿಯಾಗಿ 3 ದಿನದಿಂದ ಮಾದೇವಪುರದಲ್ಲಿ ಗಾಡಿ ನಿಂತೋಗ್ಬಿಟ್ಟಿದೆ. ಸೊ ಹಿಂಗೆ ದೊಡ್ಡ ಸಮಸ್ಯೆ ಇದೆ. ಇದಕ್ಕೆ ನಾನು ಕೂಡ ಇದನ್ನ ಏನಾದ್ರು ಮಾಡಿ ಬೆಂಗಳೂರು ಇದು ಯಾವುದು ಇವತ್ತಿನ ಸಮಸ್ಯೆ ಅಲ್ಲ. DK ಸಾಹೇಬರೇ ಪ್ರತಿ ಸಾರಿ ಬಂದಾಗ ಪ್ರಸ್ತಾಪ ಆಗುತ್ತಷ್ಟೇ. ಎಲ್ಲ ಅವನಿಗೂ ಗೊತ್ತಿರೋ ಸಮಸ್ಯೆ ಬ್ಲ್ಯಾಕ್ ಮೇಲ್. ಎಲ್ಲವನಿಗೂ ಗೊತ್ತು ಬ್ಲ್ಯಾಕ್ ಮೇಲ್ ಅಂದ್ರೆ ಏನು ಅಂತ. 800 ಕೋಟಿ ಎಲ್ಲವನಿಗೂ ಗೊತ್ತದು. 200ರಿಂದ 400ಕ್ಕೆ ಬಂದು 400ರಿಂದ 600ಕ್ಕೆ ಬಂದು 600ರಿಂದ 800ಗೆ ಹೆಂಗೆ ಬಂತು, ಯಾಕೆ ಬಂತು, ಯಾರಿಂದ ಬಂತು, ಯಾರಿಗೆ ಹೋಗ್ತಿದೆ ಎಲ್ಲರಿಗೂ ಗೊತ್ತು. ಹೇಳೋದು ಬೇಡ, ಎಲ್ಲರಿಗೂ ಗೊತ್ತು. ಯಾರಿಗೆ ಗೊತ್ತಿಲ್ಲ? ವಾರ್ಡ್ಗಳಲ್ಲಿ ಕಸಕ್ಕೆ ಅಂತ ಆಟೋ ರಿಕ್ಷಾ ಬಿಟ್ಟಿದ್ದೀರಲ್ಲ, ಎಷ್ಟು ಆಟೋ ಅಂತ ಪೇಪರಲ್ಲಿದೆ, ಎಷ್ಟು ಆಟೋ ಗ್ರೌಂಡಲ್ಲಿದೆ. ಪಕ್ಕದ ವಾರ್ಡಿನಿಂದ ಆಟೋಗಳನ್ನು ತಗೊಂಬಂದು ಈ ವಾರ್ಡಿನ ಹೆಸರು ನಂಬರ್ನ ಬರೆದು ಫೋಟೋ ತೆಗೆಸಿರೋದು ಎಷ್ಟಿದೆ. ರಸ್ತೆಯನ್ನು ಗುಡಿಸ್ತೀವಿ ಅಂತಂದಾಗ ಇಡೀ ರಸ್ತೆನ ಲೆಕ್ಕ ಕೊಟ್ಬಿಟ್ಟು ಫುಟ್ಪಾತ್ ಸೈಡಲ್ಲಿ 3.5 ಅಡಿ ಗುಡಿಸ್ಬಿಟ್ಟು ಮನೆಗೆ ಹೋಗ್ತಿರೋದು ಎಷ್ಟಿದೆ. 16 ವರ್ಕರ್ಸ್ನ ರಸ್ತೆ ಕ್ಲೀನಿಂಗ್ಗೆ ಮತ್ತೊಂದಕ್ಕೆ ಹಾಕಿದ್ದೀವಿ ಅಂತಂದಾಗ ಅಲ್ಲಿ ಯೂಸ್ ಮಾಡ್ತಿರೋದು 6 ವರ್ಕರು 7 ವರ್ಕರು ಎಷ್ಟಿದೆ, ಅದು ಎಷ್ಟು ತೋರಿಸ್ಲಿ, ಅದನ್ನು ಎಷ್ಟು ತೋರಿಸಲ್ರಿ. ಹೇಳ್ತಾ ಹೋದ್ರೆ ಯಾರಿಗೆ ಬಿಡ್ತಿದ್ದೀರಿ ಇದನ್ನ? ಯಾರಿಗೆ ಹೋಗ್ತಿದೆ ಈ ದುಡ್ಡೆಲ್ಲ? ಕಾಂಟ್ರಾಕ್ಟರ್ಗ ಹೋಗ್ತಿದೆ. ಕಾಂಟ್ರಾಕ್ಟರ್ ಆದ ಮೇಲೆ ಯಾರಿಗೆ ಹೋಗ್ತಿದೆ? ಯಾರಿಗೆ ಮುಟ್ಟಬೇಕು? ತಿಂಗಳಗಟ್ಲೆ ತಿಂಗಳ ಸಂಬಳದ ರೂಪದಲ್ಲಿ ಹೋಗ್ತಿದೆ. DK ಸಾಹೇಬ್ರೆ ಗೊತ್ತಿಲ್ವಾ ಇವೆಲ್ಲ ಯಾವನಿಗೂ? ಯಾಕೆ ಸುಮ್ಮನೆ ಏನೂ ಗೊತ್ತಿಲ್ಲದೆ ಇರೋ ಥರ ಡ್ರಾಮಾ ಮಾಡ್ತೀರಿ ಎಲ್ಲರೂ? ಯಾರಿಗೆ ಹೇಳ್ತಿದ್ದೀರಿ ಇದನ್ನು? ಏನಕ್ಕೆ ದುಡ್ಡು ಕೊಡ್ತಾ ಇದ್ದೀರಿ? ಫ್ರೀ ಎತ್ತುತ್ತಾ ಇದ್ದೀವಿ ಕಸಾನ ಮನೆಯಿಂದ. ಎಲ್ಲಿ ಫ್ರೀ ಎತ್ತುತ್ತೀರಿ? ಭಾಳ ವಾರ್ಡ್ಗಳಲ್ಲಿ, ಕೆಲವು ವಾರ್ಡ್ಗಳಲ್ಲಿ ಬೆಟ್ರೇನೋ, ಭಾಳ ವಾರ್ಡ್ಗಳಲ್ಲಿ ಮನೆ ಕಸ ತಗೊಂಡು ಹೋಗ್ತಿರೋವಾಗ ಏನಾದ್ರು 100 ರೂಪಾಯಿ 50 ರೂಪಾಯಿ 25 ರೂಪಾಯಿ ಕೊಡದೇ ಇದ್ರೆ ಬಿಟ್ಟೋಗ್ತಾರೆ. ಸೊ ಅಲ್ಲೂ ವಸೂಲಿ ಆಯಿತು, ಇಲ್ಲೂ ಕಾಸಾಯಿತು. ಅದಕ್ಕೆ ಬಡ್ಕೊಂಡಿದ್ದು ಹಿಂದೆ ಬೆಂಗಳೂರಿನ 100 ವಾರ್ಡೋ 200 ವಾರ್ಡೋ ಇದ್ದರೆ ಅದನ್ನು ಇನ್ನೊಂದು ಸ್ಪರ್ಧರ್ ಸ್ಪ್ಲಿಟ್ ಮಾಡಿ 800 ಮಾಡಿ ಈ ನೀರಾವರಿದು ನೀರ್ಗಂಟಿ ಕಮಿಟಿ ಮಾಡಿರೋ ಥರ ಕಮಿಟಿಗಳು ಮಾಡಿಬಿಡಿ. 10 ರೋಡ್ಗೆ ಒಂದೊಂದನ್ನು ಅವ್ರವ್ರು ಮ್ಯಾನೇಜ್ ಮಾಡಿಕೊಂಡು ಕಾಮನ್ ಸ್ಪಾಟಿಗೆ ತಂದಿಡ್ಲಿ, ಅಲ್ಲಿಂದ ತೊಗೊಂಡೋಗೋ ಕಚಡ ಕೆಲಸ ಮಾಡ್ಕೊಳ್ಳಿ ಸಾಕು ಅಂತಂದ್ರೆ ಕೇಳಲಿಲ್ಲ. ಯಾಕಂದರೆ ದುಡ್ಡು ಹೋಗ್ಬಿಡುತ್ತಲ್ಲ, ಬರಲ್ಲ. 800 ಕೋಟಿಲಿ ಮಿನಿಮಮ್ 350-400 ಕೋಟಿ ಹೊಡಿತಿದ್ದಾರೆ ಕಾಂಟ್ರಾಕ್ಟರ್ಗಳು. ಬೇರೆ ದಾರಿ ಇಲ್ಲ. ತೋರಿಸು ಆಟೋ 16, ಬಿಡು 6 ಆಟೋ ಅಷ್ಟೇ. ಪಾಪ ಆ ನೌಕರರ ಕತೆ ನೋಡಬೇಕು. ಅವ್ರಿಗೆ ತೋರಿಸೋದೊಂದು ಲೆಕ್ಕ, ಕೊಡೋದೊಂದು ಲೆಕ್ಕ. ಸರ್, ಪ್ರಪಂಚದ ಯಾವ ದೇಶದಲ್ಲೂ ಹಿಂಗೆ ಕಸದ ಸಮಸ್ಯೆ ಇಲ್ವಾ ಸರ್? ಎಲ್ಲ ದೇಶದಲ್ಲೂ ಇದೆ. ಅವ್ರು ಹೆಂಗೆ ನಿಭಾಯಿಸ್ತಾರೆ, ನಾವೇ ಅದನ್ನು ತಿಳ್ಕೊಳ್ಳೋದು ಕಲ್ತ್ಕೋಬೇಕು. ಸ್ಟಾಟನ್ ಐಲ್ಯಾಂಡ್ ಟೈಪ್ ಈಗ ನ್ಯೂಯಾರ್ಕಲ್ಲಿ ಮಾಡಿದ್ರಪ್ಪ. ಅಲ್ಲಿಂದ 600 ಕಿಲೋಮೀಟರ್ 700 ಕಿಲೋಮೀಟರ್ ರೈಲಲ್ಲಿ ಹೋಗುತ್ತೆ ರೀ, ಬೇಲ್ಗಳಾಗ್ಬಿಟ್ಟು ಕಸ. ದೂರದಲ್ಲಿ ಸಾಯೋಬ್ರಿಲ್ಲ 50 ಕಿಲೋಮೀಟರ್ ಹುಡುಕಾಡ್ತಾವ್ರಂತೆ. ಎಲ್ಲಿದೆ ಸರ್ ಲ್ಯಾಂಡ್? ಯಾಕೆ ಸರ್ ಹಾಕಿಸ್ಕೋಬೇಕು ಅವ್ರು ನಿಮ್ಮನೆ ಕಸಾನ? ಪಕ್ಕದಲ್ಲಿ ಊರಿರುತ್ತೆ, ನಿಮ್ಮನೆ ಕಸಾನ ಅವ್ರು ಹಾಕಿಸ್ಕೋಬೇಕಂತೆ. ಯಾಕೆ? ಕನಕಪುರದಲ್ಲಿ ಹಾರೋಹಳ್ಳಿ ಪಕ್ಕ ಹಾಕೋಣ ಬನ್ನಿ, ಅದ್ಯಾಕೆ ಹಾಕ್ಬಾರ್ದು? ವೈ ನಾಟ್? ಹೋಗ್ಬಹುದು. ಕನಕಪುರದಲ್ಲಿ ಯಾಕೆ ಹಾಕ್ಬಾರ್ದು? ಕನಕಪುರದಲ್ಲಿ ಹಾಕೋಣ ಬರ್ರಿ. ಯಾಕೆ ಹಾಕ್ಬೇಕು? ನಮ್ಮನೆ ಕಸ ಅಲ್ಲಿಗೆ ತೊಗೊಂಡೋಗಿ ಹಾಕ್ತೀವಿ. ದೇರ್ ಹ್ಯಾಸ್ ಟು ಬಿ ಡಿಫರೆಂಟ್ ಥಾಟ್ ಪ್ರಾಸೆಸ್ ಇದಕ್ಕೆ. ಏನ್ ಮಾಡಬೇಕು ಇದನ್ನ ನೀವು ಲ್ಯಾಂಡ್ ಫೀಲ್ಗಳಲ್ಲೇ ಕೂತಿದ್ರೆ ಇವತ್ತಿಗೂ ಅಂದ ಕಾಲದ ಲೆಕ್ಕಾಚಾರದಲ್ಲಿ ಎಲ್ಲಿಂದ ತರ್ತೀರಿ ಲ್ಯಾಂಡ್ ಫೀಲ್ನ? ಅಂಡ್ ಲ್ಯಾಂಡ್ ಫೀಲ್ ಈಸ್ ನಾಟ್ ಕರೆಕ್ಟ್. ಎನ್ವಿರಾನ್ಮೆಂಟಲಿನೂ ಅಬ್ಸಲ್ಯೂಟ್ಲಿ ರಾಂಗು ಲ್ಯಾಂಡ್ ಫೀಲ್ಗೆ ಹಾಕೋದು ನೀವು. ಎಲ್ಲವನಿಗೂ ಗೊತ್ತಿದೆ ಇವೆಲ್ಲ ಕತೆಗಳು. ಥೀಸಿಸ್ ಬರೆದು PhD ಬರೆದು ಬಿಡ್ತೀನಿ ಬೇಕಾದ್ರೆ ನಾನು ಕಸದ ಮೇಲೆ.